ನಮಸ್ತೆ ಬಂಧುಗಳೇ, ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸುಟ್ಟು ಹೋದ ಮೇಲೆ ಮೇನದ ಬತ್ತಿಗೆ ಗೊತ್ತಾಗುತ್ತೆ ನನ್ನನ್ನು ಸುಟ್ಟಿದ್ದು ಬೇರೆ ಯಾರು ಅಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ಧಾರವೇ ಅಂತ. ದುರಹಂಕಾರದಿಂದ ಅಹಂಕಾರದಿಂದ ಮೇನದ ಬತ್ತಿ ಉರಿತಾ ಇತ್ತಂತೆ. ನನ್ನ ಬಿಟ್ಟರೆ ಬೆಳಕು ಕೊಡಲು ಈ ಜಗತ್ತಿಗೆ ಬೇರೆ ಯಾರು ಇಲ್ಲ ಅಂತ ಭ್ರಮೆಯಲ್ಲಿ ಕುಳಿತುಕೊಂಡಿತ್ತು. ಅಹಂಕಾರದಿಂದ ದುರಹಂಕಾರದಿಂದ ಮಾತನಾಡ್ತಿತ್ತು ಮೇನದ ಬತ್ತಿ, ನಾನೇ ಬೆಳಕು ಕೊಡ್ತಾ ಇರೋದು ಈ ಪ್ರಪಂಚಕ್ಕೆ ಅಂತ. ಆದ್ರೆ ಆ ಮೇನದ ಬತ್ತಿ ಒಳಗಡೆ ಒಂದು ದಾರ ಇರುತ್ತಲ್ಲ, ತನ್ನ ಒಳಗಡೆ ಇರ್ತಕ್ಕಂಥ ದಾರವೇ ಹೇಳ್ತಾ ಇತ್ತಂತೆ, ಬೇಡ ದುರಹಂಕಾರ ಬೇಡ, ನಿನ್ನ ಸುಡಲು ನಾನಿಲ್ಲಿದ್ದೇನೆ, ನಿನ್ನ ಅಹಂಕಾರವನ್ನ ನಾನು ಮೆಟ್ಟಿ ನಿಲ್ಲಲು ನಾನಿಲ್ಲಿ ಬಂದಿದ್ದೇನೆ ಅಂತ ಆ ದಾರ ಹೇಳುತ್ತೆ. ತನ್ನನ್ನ ತಾನ ಕರಗಿಸೇ ಬಿಡುತ್ತೆ ಮೇನದ ಬತ್ತಿ ಅನ್ನೋ ದಾರ. ಹೀಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಹಂಕಾರವನ್ನ ಯಾರು ಮುರಿಯೋದು? ಪರಮಾತ್ಮ ನೋಡ್ತಾ ಇರ್ತಾನೆ. ಯಾಕಂದ್ರೆ ಮೇನದ ಬತ್ತಿಗೆ ಗೊತ್ತಿರೋದಿಲ್ಲ, ನನ್ನ ಬಿಟ್ಟರೆ ಆ ಸೂರ್ಯ ಚಂದ್ರರು ಇದಾರೆ ಅನ್ನೋ ಒಂದು ಕಲ್ಪನೆನೂ ಕೂಡ ಇರೋದಿಲ್ಲ ಬೆಳಕು ಕೊಡ್ಲಿಕ್ಕೆ, ನಾನೇ ಅಂತ ಕುಳಿತುಕೊಂಡು ಬಿಡುತ್ತೆ. ಹಾಗೆ ಇವತ್ತಿನ ಮನುಷ್ಯ ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದಿದೆ, ಕೊಡೆ ಹಿಡ್ಕೊಂಡ್ಬಿಡ್ತಾನೆ, ಅರ್ಧರಾತ್ರಿಯಲ್ಲಿ ಐಸ್ ಕ್ರೀಮ್ ತಿಂತಾನೆ. ಎಂತ ಕಾಲರಿ ಇದು! ಇವತ್ತೇನಾರ ಒಳ್ಳೆ ಸಂಪಾದನೆ ಬಂದು ಬಿಡುತ್ತ ಅನ್ಕೊಳ್ಳಿ, ಹಿಂದೆ ಬೆಳೆದು ಬಂದ ದಾರಿಯನ್ನೇ ಮರೆತು ಬಿಡ್ತಾನೆ. ಆ ದಾರಿಗೆ ಮೆಟ್ಟಲಾಗಿರ್ತಕ್ಕಂಥ ಏಣಿಯನ್ನ ಹತ್ತಿಸಿದವರನ್ನ, ಮೇಲೆ ಎತ್ತಿದವರನ್ನ ಮರೆತೇ ಬಿಡ್ತಾನೆ. ಅರ್ಧರಾತ್ರಿಯಲ್ಲಿ ಕುಳಿತುಕೊಂಡು ಐಸ್ ಕ್ರೀಮ್ ತಿಂತಾನೆ. ಎಂತ ಕಾಲ ನೋಡಿ! ಅದಕ್ಕೆ ಹೇಳೋದು, ಅಹಂಕಾರದಿಂದ ದುರಹಂಕಾರದಿಂದ ಮೆರಿಬೇಡ್ದು. ಎಷ್ಟೇ ಸಂಪಾದನೆ ಮಾಡು, ಎಷ್ಟೇ ಬರಲಿ, ದಾನ ಧರ್ಮ ಇರಬೇಕು. ನಿನ್ನಲ್ಲಿ ಒಳಿತನ್ನು ಮಾಡುವ ಒಂದು ಗುಣ ಇರಬೇಕು, ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು. ನಾನು ಯಾವ ದಾರಿಯಲ್ಲಿ ಬಂದಿದ್ದೇನೆ, ನಾನು ಹೇಗೆ ಇದನ್ನೆಲ್ಲ ಸಂಪಾದನೆ ಮಾಡಿದ್ದೇನೆ ಎಂಬ ಒಂದು ಕಲ್ಪನೆ ಇರಬೇಕಂತೆ. ನೀನು ಮುನ್ನಡೆಯಲು ಆದಂತ ಹೆಜ್ಜೆಗಳನ್ನ, ಕೈ ಹಿಡಿದು ಬೆಳೆಸಿದಂತ ತಂದೆ ತಾಯಿನ, ಬಂಧು ಬಳಗವನ್ನ, ಸ್ನೇಹಿತರನ್ನ, ಆ ಬೆಳಿಲಿಕ್ಕೆ ದಾರಿ ದೀಪವಾದ ಜನರನ್ನ ಮರಿಬಾರ್ದಂತೆ. ಮರೆತರೆ ಆ ಪರಮಾತ್ಮ ನೋಡ್ತಾ ಇರ್ತಾನೆ, ನೀನು ಸಂಪಾದನೆ ಮಾಡಿದ್ದು ಹೇಗೆ ಎಂಬುದನ್ನ, ಯಾರಿಂದ ನೀವು ಸಂಪಾದನೆ ಮಾಡಿದ್ದೀರಿ, ಹೇಗೆ ಸಂಪಾದನೆ ಮಾಡಿದ್ದೀರಿ ಎಂಬುದನ್ನ ಆ ಪರಮಾತ್ಮ ಕುತ್ಕೊಂಡು ನೋಡ್ತಾ ಇರ್ತಾನೆ, ಪಾಠ ಕಲಿಸ್ಲಿಕ್ಕೆ. ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ, ಯಾವ ಬಡವನು ಕೊನೆಯವರೆಗೂ ಬಡವನಾಗಿರುವುದಿಲ್ಲ. ಹೀಗಿದ್ದವನು ಹೀಗಾಗ್ತಾನೆ, ಹೀಗಿದ್ದವನು ಹೀಗಾಗ್ತಾನೆ. ಅದಕ್ಕೆ ಹೇಳದು, ದುರಹಂಕಾರ ಬೇಡ, ಅಹಂಕಾರ ಬೇಡ. ದಾನ ಧರ್ಮದ ಮುಖಾಂತರ ಬದುಕುವುದನ್ನು ಕಲಿಯೋಣ. ಮಠ ಮಂದಿರಕ್ಕೆ ಬೆಲೆ ಕೊಡೋಣ. ದೇವತೆಗಳನ್ನ ಪೂಜಿಸೋಣ. ಹೆತ್ತ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಡ್ತಾ ಅವ್ರನ್ನ ಜೋಪಾನ ಮಾಡೋಣ. ಹೆತ್ತ ತಂದೆ ತಾಯಿ ಯಾರು ಜೋಪಾನ ಮಾಡಲ್ಲ, ಯಾರು ಅವ್ರನ್ನ ಕಡೆಗಣಿಸ್ತಾರ ಅಂತವ್ರು ಈ ಪ್ರಪಂಚದಲ್ಲಿ ಏಳಿಗೆನ ಆಗೋದಿಲ್ಲ ರೀ. ಆ ತಂದೆ ತಾಯಿಯ ಶಾಪ ಇದೆಯಲ್ಲ, ಮಕ್ಕಳಿಗೆ ತಟ್ಟದೆ ಬಿಡೋದಿಲ್ಲ. ತಂದೆ ತಾಯಿಯ ಉಸಿರು ಅದ್ಭುತವಾದದ್ದು, ಸುಂದರವಾದದ್ದು. ಏನಾದ್ರೂ ಅವರು ಒಳ್ಳೆಯದನ್ನ ಬಯಸಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ತಂದೆ ತಾಯಿ ಏನಾದ್ರೂ ಇಂಥ ಮಕ್ಕಳು ಇರಬಾರದಿತ್ತು ಅಂತ ಏನಾರ ಅಂದು ಬಿಟ್ಟರೆ ಅವನಿಗೆ ಏಳಿಗೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಬದುಕಿನ ಜೊತೆ, ನೀವು ಶ್ರಮ ಪಟ್ಟು ದುಡಿದ ಹಣದ ಜೊತೆ, ಸಂಪಾದನೆಯ ಜೊತೆ ನೀವು ಬಂದ ದಾರಿಯನ್ನು ಮರೆಯದೆ ದಾನ ಧರ್ಮದ ಮುಖಾಂತರ ಬಂಧು ಬಳಗವನ್ನ ಯಾವ ರೀತಿ ಕಾಣಬೇಕು, ಸಂಸ್ಕಾರ ಸಂಸ್ಕೃತ ಯಾವ ರೀತಿ ಬೆಳೆಸ್ಕೋಬೇಕು ಎಂಬುದನ್ನ ಕಲಿತು ನಡೆದರೆ ನೀವು ಮಾಡಿದ ಸಂಪಾದನೆ ನಿಮ್ಮ ಜೊತೆ ಉಳಿಯಲು ಸಾಧ್ಯ. ನೀವು ಆರೋಗ್ಯವಾಗಿ ಬೆಳೆಯಲು ಸಾಧ್ಯ, ಬದುಕಲು ಸಾಧ್ಯ. 4 ಜನರ ಮಧ್ಯೆ ನೀವು ಕೂಡ ಒಬ್ಬರು ಒಳ್ಳೆಯ ಮಾರ್ಗದರ್ಶಿ ಆಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.